ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನೀವು ಬಹಳಷ್ಟು ಕಾಮೆಂಟ್ಸ್ ಗಳನ್ನ ಮಾಡಿದ್ದೀರಾ ನನ್ನ ವಿಡಿಯೋಸ್ ನಲ್ಲಿ. ಓಕೆ, ಸೊ ಕೆಲವು ಕಾಮೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿ ಅದರ ಎಕ್ಸ್ಪ್ಲನೇಷನ್ ಅಥವಾ ಸೊಲ್ಯೂಷನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಒನ್ ಬೈ ಒನ್ ಎಲ್ಲ ಕಾಮೆಂಟ್ಸ್ ಅನ್ನ ನೋಡೋಣ. ಓಕೆ, ಸೊ ಫಸ್ಟ್ ಕಾಮೆಂಟ್ ನೋಡಿ, ಹೌ ಟು ಫೈಂಡ್ ಮಿಸ್ಡ್ ಸೇಲ್ ಡೀಡ್, ಐ ಡೋಂಟ್ ಹ್ಯಾವ್ ನಂಬರ್ ಆಲ್ಸೋ ಅಂತಂದ್ರೆ ಸೇಲ್ ಡೀಡ್ ಅನ್ನ ಕಳೆದು ಹೋಗಿದೆ, ನಂಬರ್ ಕೂಡ ಇಲ್ಲ, ಯಾವ ತರ ಸರ್ಚ್ ಮಾಡಬೇಕು, ಯಾವ ತರ ಡೌನ್ಲೋಡ್ ಮಾಡಬೇಕು ಅಂತ ಸೇಲ್ ಡೀಡ್ ರಿಲೇಟೆಡ್ ಇದು ಕ್ವಶನ್ ಇದೆ. ಓಕೆ, ಸೊ ಆಲ್ರೆಡಿ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ತರ ನೀವು ಸೇಲ್ ಡೀಡ್ ಅನ್ನ ಸರ್ಚ್ ಮಾಡಬಹುದು ಮತ್ತೆ ಡೌನ್ಲೋಡ್ ಮಾಡಬಹುದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ಈಗ ನೋಡಿ, ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ಸೇಲ್ ಡೀಡ್ ಅನ್ನ ಸರ್ಚ್ ಮಾಡಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಡಾಕ್ಯುಮೆಂಟ್ ಟೈಪ್ ನಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು, ಸಬ್ ರಿಜಿಸ್ಟರ್ ಆಫೀಸ್ ಸೆಲೆಕ್ಟ್ ಮಾಡ್ಕೋಬೇಕು, ಅಂಡ್ ಇಲ್ಲಿ ಬುಕ್ ಟೈಪ್ 1 ಇಂತೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಏನಿದೆ, ಡಾಕ್ಯುಮೆಂಟ್ ನಂಬರ್ ಬೇಕು, ಮತ್ತೆ ನಮ್ಗೆ ಬೇಕು ಇಯರ್ ಆಫ್ ರಿಜಿಸ್ಟ್ರೇಷನ್. ಓಕೆ, ಸೊ ಈಗ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಮತ್ತೆ ಇಯರ್ ಆಫ್ ರಿಜಿಸ್ಟ್ರೇಷನ್. ಓಕೆ, ಇದು ಇದ್ರೆ ನೀವು ಈ ತರ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ತರ ನೀವು ಸರ್ಚ್ ಮಾಡಬಹುದು ಸೇಲ್ ಡೀಡ್ ಅನ್ನ ಅಂಡ್ ಡೌನ್ಲೋಡ್ ಮಾಡಬಹುದು ಅಂತ. ಬಟ್ ಡಾಕ್ಯುಮೆಂಟ್ ನಂಬರ್ ಇಲ್ಲ, ರೈಟ್, ಇಯರ್ ಆಫ್ ರಿಜಿಸ್ಟ್ರೇಷನ್ ಇಲ್ಲ. ಸೊ ಯಾವ ತರ ನಮ್ಗೆ ಡಾಕ್ಯುಮೆಂಟ್ ನಂಬರ್ ಸಿಗುತ್ತೆ, ಇಯರ್ ಆಫ್ ರಿಜಿಸ್ಟ್ರೇಷನ್ ಸಿಗುತ್ತೆ ಅಂತ ಇದು ಒಂದು ಪ್ರಶ್ನೆ ಇದೆ. ಓಕೆ, ಸೊ ಈಗ ಇನ್ನೊಂದು ನೋಡಿ, ಇನ್ನೊಂದು ಕಾಮೆಂಟ್ ಇದೆ, ಸರ್ ಪಾರ್ಟಿ ನೇಮ್ ಯೂಸ್ ಮಾಡಿ ಇಸಿ ತೆಗೆಯೋ ಕುರಿತು ವಿಡಿಯೋ ಮಾಡಿ ಪ್ಲೀಸ್ ಅಂತ ಒಂದು ಕಾಮೆಂಟ್ ಇದೆ. ಓಕೆ, ಸೊ ಅಂತಂದ್ರೆ ಇಲ್ಲಿ ಪಾರ್ಟಿ ನೇಮ್ ಅಂತಂದ್ರೆ ಸೆಲ್ಲರ್ ಅಥವಾ ಪರ್ಚೇಸರ್ ಇರ್ಬೋದು. ಸೊ ಅವ್ರ ಹೆಸರಿನಿಂದ ಸೆಲೆಕ್ಟ್ ಮಾಡ್ಕೊಂಡು ಅಥವಾ ಅವ್ರ ಹೆಸರು ರೆಫರೆನ್ಸ್ ನಲ್ಲಿ ಇಟ್ಕೊಂಡು ಇಸಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾವ ತರ ನಾವು ಸರ್ಚ್ ಮಾಡಬಹುದು ಅಂತ ಒಂದು ಕ್ವಶನ್ ಇದೆ. ಓಕೆ, ಸೊ ಇವು ಎರಡು ಏನ್ ಕಾಮೆಂಟ್ಸ್ ಇದೆ ಇದು ಇಂಟರ್ ಲಿಂಕ್ ಇದೆ. ಓಕೆ, ಇಂಟರ್ ಲಿಂಕ್ ಅಂತಂದ್ರೆ ಎರಡರದ್ದು ಏನ್ ಆನ್ಸರ್ ಇದೆ, ಎಕ್ಸ್ಪ್ಲನೇಷನ್ ಇದೆ, ಅದು ಸಿಮಿಲರ್ ಅಥವಾ ಒಂದೇ ತರ ಇದೆ. ಓಕೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಈಗ ನಾನು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಯಾವ ತರ ನೀವು ಸರ್ಚ್ ಮಾಡಬೇಕು, ಯಾವ ತರ ಡೌನ್ಲೋಡ್ ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ಈಗ ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಸರ್ಚ್ ಮಾಡೋಕೆ ನಮ್ಮ ಹತ್ರ ಎರಡು ಆಪ್ಷನ್ ಇದೆ. ಒಂದು ಸರ್ಚ್ ಬೈ ಪ್ರಾಪರ್ಟಿ ನಂಬರ್, ಬಟ್ ನನ್ನ ಹತ್ರ ಪ್ರಾಪರ್ಟಿ ನಂಬರ್ ಇಲ್ಲ. ಸೊ ಬೇರೆ ಆಪ್ಷನ್ ಏನಿದೆ, ಸೊ ಇಲ್ಲಿ ನೋಡಿ, ಸರ್ಚ್ ಬೈ ಪಾರ್ಟಿ ನೇಮ್ ಅಂದ್ರೆ ಸೆಲ್ಲರ್, ಪರ್ಚೇಸರ್ ಅಥವಾ ಕ್ಲೇಮೆಂಟ್ ಅಂತ ಆಪ್ಷನ್ ಇದೆ. ಸೊ ನಾನೇನ್ ಮಾಡ್ತೀನಿ, ಸರ್ಚ್ ಬೈ ಪಾರ್ಟಿ ನೇಮ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅವಾಗ ನನ್ನ ಹತ್ರ ಏನ್ ಆಪ್ಷನ್ ಇದೆ ನೋಡಿ, ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ತಾಲೂಕಾ, ಹೋಬಳಿ, ರೈಟ್, ಮತ್ತೆ ನಿಮ್ದು ಯಾವ್ದು ವಿಲೇಜ್ ಇದೆ ಅಂತ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಏನ್ ಆಪ್ಷನ್ ಇದೆ ಕೆಳಗಡೆ, ಪಾರ್ಟಿ ಡೀಟೇಲ್ಸ್ ಅಂದ್ರೆ ನಿಮ್ದು ಸೆಲ್ಲರ್, ಪರ್ಚೇಸರ್ ಈ ತರ ಏನ್ ಪಾರ್ಟಿ ಇರ್ತಾರ ಅವ್ರದ್ದು ಡೀಟೇಲ್ಸ್. ಸೊ ಇಲ್ಲಿ ಫಸ್ಟ್ ನೇಮ್, ಮಿಡಿಲ್ ನೇಮ್, ಲಾಸ್ಟ್ ನೇಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕೇರ್ಫುಲ್ ಆಗಿ ನೀವು ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದೆ, ಅದು ನೋಡಿ. ನನ್ನ ಹೆಸರು ವಿಷ್ಣು ಮುರ್ಕಿ ಅಂತಿದೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ವಿಷ್ಣು ಮುರ್ಕಿ ನಂದು ಹೆಸರಿದೆ ಅಲ್ಲ ಪಾರ್ಟಿ ನೇಮು, ಸೊ ಅದರಿಂದ ನಾನು ಇಸಿ ಸರ್ಚ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಯಾವ ತರ ಒಂದು ಉದಾಹರಣೆ ತಗೊಂಡು ಹೇಳ್ತಾ ಇದೀನಿ ನಿಮಗೆ. ಓಕೆ, ಸೊ ಫಸ್ಟ್ ನೇಮ್ ನಾನು ಏನ್ ಮಾಡ್ತೀನಿ, ವಿಷ್ಣು ಅಂತ ಟೈಪ್ ಮಾಡ್ತೀನಿ ಫಸ್ಟ್ ನೇಮ್ ನಲ್ಲಿ. ಓಕೆ, ಲಾಸ್ಟ್ ನೇಮ್ ನಲ್ಲಿ ಮುರ್ಕಿ ಅಂತ ಟೈಪ್ ಮಾಡ್ತೀನಿ. ಓಕೆ, ಕೆಳಗಡೆ ಏನ್ ಆಪ್ಷನ್ ಇದೆ, ಪೀರಿಯಡ್ ಆಫ್ ಇಸಿ ಸರ್ಚ್ ಅಂದ್ರೆ ಯಾವ ವರ್ಷದಿಂದ ಯಾವ ವರ್ಷಿಗೆ ನಮ್ಗೆ ಏನ್ ಪೀರಿಯಡ್ ಆಫ್ ಇಸಿ ಇದೆಲ್ಲ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಹೇಳ್ತೀನಿ 2015 ಅಂತ ಸೆಲೆಕ್ಟ್ ಮಾಡ್ಕೋತೀನಿ, ಅಂಡ್ ಇಲ್ಲಿ 2024 ಜನವರಿ 1 ಅಂತ ಉದಾಹರಣೆ. ಸೊ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಆಪ್ಷನ್ ಇದೆ. ಸೊ ಸರ್ಚ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಈಗ ಕೇರ್ಫುಲ್ ಆಗಿ ನೋಡಿ ಯಾವ ತರ ತೋರಿಸುತ್ತೆ ಅಂತ. ಸೊ ಇಲ್ಲಿ ನೋಡಿ ಒಂದು ಟೇಬಲ್ ಬರುತ್ತೆ. ಓಕೆ, ಸೊ ಈ ಟೇಬಲ್ ನಲ್ಲಿ ನೇಮ್ ಆಫ್ ದ ಪಾರ್ಟೀಸ್ ಡೀಟೇಲ್ ಆಗಿ ಎಲ್ಲ ಇರುತ್ತೆ. ಸೊ ಈಗ ಯಾವ ತರ ತೋರಿಸುತ್ತೆ ನೋಡಿ, ವಿಷ್ಣು ಮುರ್ಕಿ ಒಂದ್ ಪಾರ್ಟಿ ನೇಮು, ಇನ್ನೊಂದು ಓಂಕಾರ್ ಪಾಟೀಲ್ ಅಂತಂದ್ರೆ ವಿಷ್ಣು ಮುರ್ಕಿ ಅವರು ತನ್ನ ಪ್ರಾಪರ್ಟಿಯನ್ನ, ತನ್ನ ಆಸ್ತಿಯನ್ನ ಓಂಕಾರ್ ಪಾಟೀಲ್ ಅವರಿಗೆ ಸೇಲ್ ಮಾಡಿದ್ದಾರೆ ಅಂತ. ಓಕೆ, ಓಕೆ, ಅದ್ರ ಜೊತೆಗೆ ಇನ್ನೊಂದು ತೋರಿಸುತ್ತೆ ನೋಡಿ, ವಿಷ್ಣು ಕುಮಾರ್, ಸಿದ್ಧಾರ್ಥ್ ಪಾಟೀಲ್, ಶಂಭುಲಿಂಗ್ ಪಾಟೀಲ್ ಅಂಡ್ ವಿಷ್ಣುನಾಥ್. ಈಗ ಅದ್ರ ಎದುರುಗಡೆ ಡಾಕ್ಯುಮೆಂಟ್ ರೆಫರೆನ್ಸ್ ಕೂಡ ಇಲ್ಲಿ ಇರುತ್ತೆ. ಓಕೆ, ಸೊ ಈಗ ಇಲ್ಲಿ ನೀವು ನೋಡ್ಬೋದು ಮೂರು ಏನ್ ಹೆಸರಿದೆ, ವಿಷ್ಣು 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 ಅಂತ. ಸೊ ಇದು ಫಸ್ಟ್ ನೇಮ್ ಮ್ಯಾಚ್ ಆಗ್ತಾ ಇದೆ. ನಾನು ಏನ್ ಸರ್ಚ್ ನಲ್ಲಿ ಎಂಟ್ರಿ ಕೊಟ್ಟಿದ್ದೀನಲ್ಲ ವಿಷ್ಣು ಅಂತ, ಸೊ ಅದಕ್ಕೆ ಇವು ಮೂರು ಎಂಟ್ರೀಸ್ ಅನ್ನ ತೋರಿಸ್ತಾ ಇದೆ. ಓಕೆ, ಯಾಕಂತಂದ್ರೆ ಇದು ಪಾರ್ಟಿ ಹೆಸರಿನಿಂದ ನಾವೇನ್ ಸರ್ಚ್ ಮಾಡ್ತೀವಲ್ಲ, ಸೊ ಅದಕ್ಕೆ ಬೇರೆ ಟ್ರಾನ್ಸಾಕ್ಷನ್, ಬೇರೆ ಆಸ್ತಿ, ಪ್ರಾಪರ್ಟಿ ಅದು ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಅದಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಏನ್ ಪಾರ್ಟಿ ಹೆಸರಿನಿಂದ ನಾವು ಇಸಿ ಅನ್ನ ಸರ್ಚ್ ಮಾಡ್ತೀವಿ, ನಮಗೆ ಫಾರ್ಮ್ 17 ನಲ್ಲಿ ಅದು ಸಿಗುತ್ತೆ. ಈಗ
ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ ಫಾರ್ಮ್ 15 ಅಂದ್ರೆ ಏನು, ಮತ್ತೆ ಫಾರ್ಮ್ 16 ಅಂದ್ರೆ ಏನು, ಫಾರ್ಮ್ 17 ಅಂದ್ರೆ ಏನು, ಫಾರ್ಮ್ 22 ಅಂದ್ರೆ ಏನು. ಸೊ ಓಕೆ, ಸೊ ಆಲ್ರೆಡಿ ಈ ಎರಡು ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಸ್, ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ದೆನ್ 4 ಟೈಪ್ ಇವೆ, ಅವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇಲ್ಲಿ. ಓಕೆ, ಈಗ ಕಮಿಂಗ್ ಬ್ಯಾಕ್ ಟು ಇದು ನಮ್ದು ಟಾಪಿಕ್ಗೆ. ಈಗ ನನಗೆ ಯಾವ ತರ ಗೊತ್ತಾಗುತ್ತೆ ನಂದು ಯಾವುದು ಇದೆ ಅಂತ. ಸೊ ನಾನು ಇಲ್ಲಿ ನೋಡ್ಬೋದು, ವಿಷ್ಣು ಮುರ್ಕಿ ಅಂತಂದ್ರೆ ನನ್ನ ಹೆಸರಿದೆ, ಓಂಕಾರ್ ಪಾಟೀಲ್ ಬೇರೆ ಏನು ಪಾರ್ಟಿ ಇದೆಯಲ್ಲ. ಸೊ ಈಗ ನನಗೆ ಗೊತ್ತಾಗಿದೆ, ಸೊ ನಂದು ಇದು ಟ್ರಾನ್ಸಾಕ್ಷನ್ ಇದೆ. ಓಕೆ, ಸೊ ಅದ್ರ ಎದುರುಗಡೆ ಏನ್ ಡಾಕ್ಯುಮೆಂಟ್ ರೆಫರೆನ್ಸ್ ಇದೆಯಲ್ಲ ಇದು. ಓಕೆ, ಸೊ ಇದು ನಂದು ಡಾಕ್ಯುಮೆಂಟ್ ರೆಫರೆನ್ಸ್ ಇದೆ. ಸೊ ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಇನ್ನೊಂದ್ ಸರ್ತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಯಾವ ತರ ಇದು ಕಾಣುತ್ತೆ ಅಂತ. ಸೊ ಈ ತರ, ಸೊ ಇದು ನಂದು ಡಾಕ್ಯುಮೆಂಟ್ ರೆಫರೆನ್ಸ್ ಇದೆ. ಓಕೆ, ಈ ಡಾಕ್ಯುಮೆಂಟ್ ರೆಫರೆನ್ಸ್ ನಲ್ಲಿ ಏನು ಅಂತಂದ್ರೆ ನೋಡಿ, ಇಲ್ಲಿ HUM ಅಂತಂದ್ರೆ ಹುಮ್ನಾಬಾದ್ ಸಬ್ ರಿಜಿಸ್ಟರ್ ಆಫೀಸ್ ಅಂತ. ಸೊ ನೀವು ಯಾವ್ದು ಸಬ್ ರಿಜಿಸ್ಟರ್ ಆಫೀಸ್ ಇದೆಯಲ್ಲ, ಸೊ ಅದು ನಿಮ್ದು ಇಲ್ಲಿ ಒಂದು ಪ್ಲೇಸ್ ಹೆಸರು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1 ಅಂತಂದ್ರೆ ಬುಕ್ ಟೈಪ್ 1 ಅಂತ ಅರ್ಥ ಇದು. ಅಂಡ್ ಇಲ್ಲಿ ಏನೇ XXS ಇದೆಯಲ್ಲ, ಸೊ ಇದರ ಅರ್ಥ ಏನಂತಂದ್ರೆ ಡಾಕ್ಯುಮೆಂಟ್ ನಂಬರ್. ಅಂಡ್ ಇದು 2020 ಮತ್ತೆ 21 ಅಂದ್ರೆ ಇಯರ್ ಆಫ್ ರಿಜಿಸ್ಟ್ರೇಷನ್. ಓಕೆ, ಸೊ ಈಗ ನನ್ನ ಹತ್ರ ಡಾಕ್ಯುಮೆಂಟ್ ನಂಬರ್ ಕೂಡ ಇದೆ, ಇಯರ್ ಆಫ್ ರಿಜಿಸ್ಟ್ರೇಷನ್ ಕೂಡ ಇದೆ. ಸೊ ಈಗ ನಾನು ಸೇಲ್ ಡೀಡ್ ಅನ್ನ ಸರ್ಚ್ ಮಾಡಬಹುದು ಅಂಡ್ ಡೌನ್ಲೋಡ್ ಕೂಡ ಮಾಡಬಹುದು. ಓಕೆ, ಆದ್ರೆ ಇಲ್ಲಿ ಮತ್ತೊಂದು ಸಮಸ್ಯೆ ಅಥವಾ ಒಂದು ಡಿಫಿಕಲ್ಟ್ ಸಿಚುವೇಶನ್ ಇದೆ. ಏನು ಅಂತಂದ್ರೆ ಒಂದು ಯೂಟ್ಯೂಬ್ ಕಾಮೆಂಟ್ ನೋಡೋಣ. ಸರ್, ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡೋಕೆ ಬರುತ್ತೆ, ಬಟ್ 1 ಪೇಜ್ ಅಷ್ಟೇ ಬರ್ತಿದೆ, ಏನ್ ಮಾಡ್ಬೇಕು ಸರ್ ಅಂತ ಒಂದು ಕಾಮೆಂಟ್ ಇದೆ. ಇನ್ನೊಂದು, ಡೌನ್ಲೋಡ್ ಆಗ್ತಾ ಇಲ್ಲ ಆಲ್ ಪೇಜಸ್. ಸರ್, ಸರ್ಟಿಫಿಕೇಟ್ ಕಾಪಿಲಿ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡೀನಿ, 1 ಪೇಜ್ ಅಷ್ಟೇ ಬರ್ತಿದೆ, ಟೋಟಲ್ ಡಾಕ್ಯುಮೆಂಟ್ಸ್ ಬರ್ತಾ ಇಲ್ಲ. ರೈಟ್, ಈಗ ಓನ್ಲಿ ಇನ್ಫಾರ್ಮೇಶನ್ ಕಾಪಿ ತೋರಿಸ್ತಾ ಇಲ್ಲ, ಓನ್ಲಿ 1 ಫಸ್ಟ್ ಪೇಜ್ ಮಾತ್ರ ತೋರಿಸ್ತಾರೆ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು 1 ಪೇಜ್ ಅಷ್ಟೇ ತೋರಿಸುತ್ತೆ, ಎಲ್ಲಾ ಪೇಜನ್ನು ಬರ್ತಾ ಇಲ್ಲ ಅಂತ ಇಲ್ಲಿ ಬಹಳಷ್ಟು ಜನ ಕಾಮೆಂಟ್ಸ್ ಮಾಡಿದ್ದಾರೆ. ಓಕೆ, ಸೊ ಈಗ ಸೇಲ್ ಡೀಡ್ ಇದೆಯಲ್ಲ, ಸೊ ಇದ್ರ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ 2 ಅಪ್ಡೇಟ್ ಅನ್ನ ಇದೆ. ಓಕೆ, ಸೊ ಅವು 2 ಅಪ್ಡೇಟ್ ಯಾವುವು ಅಂತ ನಿಮ್ಗೆ 1 by 1 ಹೇಳ್ತೀನಿ. ಓಕೆ, ಸೊ ಫಸ್ಟ್ ಅಪ್ಡೇಟ್ ಏನು ಅಂತಂದ್ರೆ ಸೇಲ್ ಡೀಡ್ ಏನಿದೆಯಲ್ಲ, ಇದು ಡಾಕ್ಯುಮೆಂಟ್ ಪೇಪರ್ಸ್ ಅಂತೀವಿ ಅಥವಾ ಆಸ್ತಿ ಪತ್ರ ಅಂತೀವಿ. ಇದು 9 to 10 ಪೇಪರ್ಸ್ ನಲ್ಲಿ ಇರಬಹುದು. ಓಕೆ, ಹೆಚ್ಚು ಕಡಿಮೆ 1-2 ಪೇಜಸ್ ಇರಬಹುದು. ಬಟ್ ಈಗ ಸರ್ಚ್ ಮಾಡಿದ ತಕ್ಷಣ 1 ಪೇಜ್ ಅಷ್ಟೇ ತೋರಿಸ್ತಿದೆ. ಓಕೆ, ಯಾಕೆ ಈ ತರ ಅಂತಂದ್ರೆ ಇಲ್ಲಿ ನೋಡಿ, ನೀವು ಸೇಲ್ ಡೀಡ್ ಅನ್ನ ಸರ್ಚ್ ಮಾಡಿದ್ಮೇಲೆ ಈ ತರ ನಮ್ಗೆ ಕಾಣುತ್ತೆ. ಇಲ್ಲಿ ಕೆಳಗಡೆ ಒಂದು ನೋಟ್ ಬರ್ತಾ ಇದೆ. ಈಗ ಫಾರ್ ಸೆಕ್ಯೂರಿಟಿ ರೀಸನ್ ವಿ ಕ್ಯಾನ್ ಡಿಸ್ಪ್ಲೇ ಓನ್ಲಿ ಫಸ್ಟ್ ಪೇಜ್ ಆಫ್ ಯುವರ್ ಡಾಕ್ಯುಮೆಂಟ್, ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಟು ಗೆಟ್ ದ ಸೈನ್ಡ್ ಸರ್ಟಿಫಿಕೇಟ್ ಕಾಪಿ ಅಂತಂದ್ರೆ ಅರ್ಥ ಏನಂತಂದ್ರೆ, ಸೊ ಈಗ ಸೇಲ್ ಡೀಡ್ ಅನ್ನ ನೀವು ಪೂರ್ತಿ ಸೇಲ್ ಡೀಡ್ ಬೇಕು, ಎಷ್ಟು 9 to 10 ಪೇಜಸ್ ಎಷ್ಟು ಇದೆ ಅಲ್ಲ, ಫುಲ್ ಸೇಲ್ ಡೀಡ್ ನಿಮ್ಗೆ ಬೇಕು ಡೌನ್ಲೋಡ್ ಮಾಡಬೇಕೆ ಅಂತಂದ್ರೆ ನೀವು ಏನ್ ಮಾಡ್ಬೇಕಾಗುತ್ತೆ, ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಂಡ್ ದುಡ್ಡನ್ನ ಪೇ ಮಾಡ್ಬೇಕಾಗುತ್ತೆ. ರೈಟ್, ಅವಾಗ ಮಾತ್ರ ಫುಲ್ ಸೇಲ್ ಡೀಡ್ ಅನ್ನ ನಮ್ಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಯಾವ ತರ ಸರ್ಚ್ ಮಾಡಬೇಕು, ಯಾವ ತರ ಡೌನ್ಲೋಡ್ ಮಾಡಬೇಕು ಸೇಲ್ ಡೀಡ್ ಅಂತ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇಲ್ಲಿ ಈ ವಿಡಿಯೋನಲ್ಲಿ ಲಾಸ್ಟ್ ಏನ್ ಪಾಯಿಂಟ್ ಇದೆ ಅದು ಹೇಳ್ತೀನಿ ನಿಮ್ಗೆ. ಸೊ ಈ ತರ ಸೇಲ್ ಡೀಡ್ ಅನ್ನು ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಇದು ಸೆಕ್ಯೂರಿಟಿ ರೀಸನ್ ತೋರಿಸ್ತಾ ಇದೆ. ಇಲ್ಲೇನು 2 ಬಾಕ್ಸ್ ಕಾಣ್ತಾ ಇದೆ, ಇವು 2 ಬಾಕ್ಸು ನಾವು ಟಿಕ್ ಮಾಡ್ಬೇಕಾಗುತ್ತೆ ಈ ತರ. ಸೊ ಈ ತರ ಟಿಕ್ ಮಾಡಿದ್ಮೇಲೆ ಕೆಳಗಡೆ ಏನು ಆಪ್ಷನ್ ಇದೆಯಲ್ಲ ಪ್ರೊಸೀಡ್ ಅಂತ, ಸೊ ಈ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಮಾಡೋಕೆ, ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡೋಕೆ, ರೈಟ್, ಯಾವ ತರ ಪೇಮೆಂಟ್ ಮಾಡ್ಬೇಕು ಅಂತ ಎಲ್ಲಾ ಸ್ಟೆಪ್ಸ್ ಎಲ್ಲಾ ಪೇಜಸ್ ಓಪನ್ ಆಗುತ್ತೆ. ಓಕೆ, ಸೊ ನಾನು ಆಲ್ರೆಡಿ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ತರ ನೀವು ಆನ್ಲೈನ್ EC ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ದುಡ್ಡನ್ನ ಪೇ ಮಾಡಬಹುದು, ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು, ಡಿಜಿಟಲಿ ಸೈನ್ಡ್ ಸರ್ಟಿಫಿಕೇಟ್, QR ಕೋಡ್ ಇದ್ದಿದ್ದ ಸರ್ಟಿಫಿಕೇಟ್ ನೀವು ತಗೋಬಹುದು, PDF ನಲ್ಲಿ ಡೌನ್ಲೋಡ್ ಮಾಡಬಹುದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ ಈ ವಿಡಿಯೋನಲ್ಲಿ. ಸೊ ಅದೇ ತರ ನೀವು ಸೇಲ್ ಡೀಡ್ ಕೂಡ ದುಡ್ಡನ್ನ ಪೇ ಮಾಡಬಹುದು ಅಂಡ್ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು. ರೈಟ್, ಈ ವಿಡಿಯೋಲಿ ಯಾವ ತರ ಎಕ್ಸ್ಪ್ಲೇನ್ ಮಾಡಿದ್ದೆ ಆ ತರ ನೀವು ಸೇಲ್ ಡೀಡ್ ಕೂಡ ಮಾಡಬಹುದು. ಯಾಕಂದ್ರೆ EC ಮತ್ತು ಸೇಲ್ ಡೀಡ್ ರಿಲೇಟೆಡ್ ಯಾವ ತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು, ದುಡ್ಡನ್ನ ಪೇ ಮಾಡಬೇಕು, ರೈಟ್, ಒಂದೇ ಪ್ರೊಸೀಜರ್ ಇದೆ, ಒಂದೇ ಪ್ರೊಸೆಸ್ ಇದೆ. ಓಕೆ, ಸೊ ಈ ವಿಡಿಯೋನಲ್ಲಿ ನೀವು ನೋಡಿ, ನೀವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡ್ಕೊಂಡು ನೀವು ಸೇಲ್ ಡೀಡ್ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ಅಂಡ್ ದುಡ್ಡನ್ನ ಪೇ ಮಾಡಬಹುದು. ಓಕೆ, ಈಗ ಸೆಕೆಂಡ್ ಅಪ್ಡೇಟ್ ಅಂದ್ರೆ ಸೇಲ್ ಡೀಡ್ ರಿಲೇಟೆಡ್ ಏನ್ 2 ಅಪ್ಡೇಟ್ ಇದೆ. ಅದು ಏನು ಅಂತಂದ್ರೆ ನೋಡಿ, ಸೇಲ್ ಡೀಡ್ ಅನ್ನ ನಾವು ಸರ್ಚ್ ಮಾಡಿದ್ಮೇಲೆ ಸರ್ಚ್ ಮಾಡೋಕೆ ಹೋದ್ರೆ ಯಾವ ತರ ತೋರಿಸ್ತಾ ಇದೆ ಇವಾಗ ಅಂತ ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ 10 ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಸರ್ಚ್ಡ್ ಇನ್ ಎ ಡೇ ಅಂತಂದ್ರೆ ಇದರ ಅರ್ಥ ಏನು ಅಂತಂದ್ರೆ
ಸೊ ಈಗ ಸೇಲ್ ಡೀಡ್ ಸರ್ಚ್ ಮಾಡೋಕೆ ಲಿಮಿಟ್ ಅನ್ನ ಸೆಟ್ ಮಾಡಿದ್ದಾರೆ. ಓಕೆ, ನಿಮ್ಗೆ ಒಂದು ದಿನದಲ್ಲಿ ನೀವು 10 ಸೇಲ್ ಡೀಡ್ ಮಾತ್ರ ಸರ್ಚ್ ಮಾಡಬಹುದು, ಅದಕ್ಕಿಂತ ಹೆಚ್ಚಿಗೆ ಮಾಡ್ಲಾಕ್ ಹೋದ್ರೆ ಅದು ತೋರ್ಸಂಗಿಲ್ಲ. ಓಕೆ, ಈಗ ನೀವು ಅನ್ಬೋದು ಯಾಕೆ ಈ ತರ ಅಪ್ಡೇಟ್, ಎರಡು ಅಪ್ಡೇಟ್ ಈ ತರ ಯಾಕೆ ಮಾಡಿದ್ದಾರೆ ಅಂತ. ಓಕೆ, ಸೊ ಯಾವುದೇ ತರ ಫ್ರಾಡ್ ಪರ್ಸನು, ರೈಟ್, ಇಲ್ಲಿಗಲ್ ಪರ್ಸನು ನಿಮ್ದು ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನ ಹ್ಯಾಕ್ ಮಾಡೋದಲ್ಲಿ ಅಥವಾ ಮಿಸ್ಯೂಸ್ ಮಾಡೋದಲ್ಲಿ, ರೈಟ್, ಯಾವುದೇ ತರ ನಿಮ್ದು ಇಲ್ಲಿಗಲ್ ಆಕ್ಟಿವಿಟೀಸು, ರೈಟ್, ಸೊ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನ ಯೂಸ್ ಮಾಡಿ ಏನೇ ಯಾವುದೇ ಒಂದು ಆಕ್ಟಿವಿಟೀಸ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳಕ್ಕೆ ಅದಕ್ಕೆ ಸೆಕ್ಯೂರಿಟಿ ಪರವಾಗಿ ಅದಕ್ಕೆ ತಡೆ ಮಾಡಬೇಕು ಅಂತ ಈ ತರ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ರೈಟ್, ಇನ್ನೊಂದು ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು, ರೈಟ್, ಮತ್ತೆ ನಮ್ದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ, ರೈಟ್, ಬ್ಯಾಂಕ್ ಟ್ರಾನ್ಸಾಕ್ಷನ್, ಆನ್ಲೈನ್ ಟ್ರಾನ್ಸಾಕ್ಷನ್ ಇರುತ್ತೆ, ಅದಕ್ಕೆ ದುಡ್ಡನ್ನ ಪೇ ಮಾಡಿದ್ರೆ ಮಾತ್ರ ನಮ್ದು ಸೇಲ್ ಡೀಡ್ ಅನ್ನ ನಮಗೆ ಸಿಗುತ್ತೆ. ಅದಕ್ಕೆ ಈ ತರ ಸೇಫ್ಟಿ ಪರವಾಗಿ ಈ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಓಕೆ, ಸೊ ಈಗ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ, ಇನ್ನೊಂದು ಡಿಫಿಕಲ್ಟಿ ಏನು ಅಂತಂದ್ರೆ, ಸೊ ಇನ್ನೊಂದು ಯೂಟ್ಯೂಬ್ ಕಾಮೆಂಟ್ ಅನ್ನ ನೋಡೋಣ. ಏನಂತಂದ್ರೆ, ಹಾಯ್ ಸರ್, ಬಟ್ ಬ್ಯಾಂಗ್ಳೂರ್ ಆಪ್ಷನ್, ಅರ್ಬನ್ ಆಪ್ಷನ್ ಈಸ್ ನಾಟ್ ಡಿಸ್ಪ್ಲೇಡ್ ಇನ್ ದ ಆಪ್ಷನ್, ಹೌ ಟು ಡೂ ದ್ಯಾಟ್? Right, sir, I'm not getting the option of Bangalore urban option in district. Under district I can't see Bangalore urban. Why? So ಈ ತರ ಬಹಳಷ್ಟು ಜನ ಕಾಮೆಂಟ್ಸ್ ಮಾಡಿದ್ದಾರೆ, ಬ್ಯಾಂಗ್ಳೂರ್ ಆಪ್ಷನ್ ಕಾಣ್ತಾ ಇಲ್ಲ, ಬ್ಯಾಂಗ್ಳೂರ್ ಅರ್ಬನ್ ಕಾಣ್ತಾ ಇಲ್ಲ, ಯಾಕೆ ಈ ತರ ಅಂತ. ಓಕೆ, ಸೊ ನೋಡಿ, ಬ್ಯಾಂಗ್ಳೂರ್ ಏನಿದೆ ಅಲ್ಲ, ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ಈ ಬ್ಯಾಂಗ್ಳೂರ್ ಅನ್ನ 5+1 ಡಿಸ್ಟ್ರಿಕ್ಟ್ಸ್ ನಲ್ಲಿ ಡಿವೈಡ್ ಮಾಡಿದ್ದಾರೆ. ಓಕೆ, 5+1 ಡಿಸ್ಟ್ರಿಕ್ಟ್ಸ್ ಯಾವ ತರ ಅಂತ ನಾನು ಆಲ್ರೆಡಿ ಯೂಟ್ಯೂಬ್ ಕಾಮೆಂಟ್ಸ್ ನಲ್ಲಿ ರಿಪ್ಲೈ ಕೂಡ ಮಾಡಿದ್ದೆ. ರೈಟ್, ಏನು ಅಂತಂದ್ರೆ, actually Bangalore district is divided into different districts, that is Shivajinagar, Jayanagar, Rajajinagar, Baswanagudi, Dadinagar and Bangalore rural anta. Okay, so ಈಗ ಇನ್ನೊಂದು ಕಾಮೆಂಟ್ ನೋಡಿ, ಹಾಯ್ ಸರ್, ಬಟ್ ಕೆಂಗೇರಿ ಆಪ್ಷನ್ ಇಸ್ ನಾಟ್ ಡಿಸ್ಪ್ಲೇಡ್ ಇನ್ ದ ಆಪ್ಷನ್, ಹೌ ಟು ಡೂ ದ್ಯಾಟ್? ಸರ್, ಸಬ್ ರಿಜಿಸ್ಟ್ರಾರ್ ಆಫೀಸ್ ಯಲಂಕ ನಾಟ್ ಡಿಸ್ಪ್ಲೇಡ್ ಇನ್ ಲಿಸ್ಟ್ ಅಂತ. ಸೊ ನಾನು ಅವರಿಗೆ ಉತ್ತರ ಕೊಟ್ಟಿದ್ದೆ, ಯಲಂಕ ಇಸ್ ಅವೈಲೇಬಲ್ ಇನ್ ಗಾಂಧಿನಗರ್ ಡಿಸ್ಟ್ರಿಕ್ಟ್ ವಿಚ್ ಈಸ್ ಯುವರ್ ಪ್ಲೇಸ್ ಅಂತ. ಸೊ ಅವ್ರೇನ್ ಕೊಟ್ಟಿದ್ರು, ಬ್ಯಾಲ್ಕೆರೆ ಅಂತ ಒಂದು ರಿಪ್ಲೈ ಮಾಡಿದ್ರು. ಓಕೆ, ಸೊ ಇಲ್ಲಿ ಕೆಂಗೇರಿ ಆಪ್ಷನ್, ಯಲಂಕ ಆಪ್ಷನ್, ರೈಟ್, ಗಾಂಧಿನಗರ್, ಈ ತರ ಒಂದು ಕ್ವೆರೀಸ್ ಕೂಡ ಬಂದಿದೆ. ಸೊ ಅದಕ್ಕೆ ನಾನು ಯೂಟ್ಯೂಬ್ ಕಾಮೆಂಟ್ಸ್ ನಲ್ಲಿ ರಿಪ್ಲೈ ಕೂಡ ಮಾಡಿದ್ದೆ ಅವರಿಗೆ, ಸೆಲೆಕ್ಟ್ ಗಾಂಧಿನಗರ್ ಡಿಸ್ಟ್ರಿಕ್ಟ್, ಯಲಂಕ, ಹೆಸರುಗುಟ್ಟ 1, ಯು ಶುಡ್ ಫೈಂಡ್ ಬ್ಯಾಲ್ಕೆರೆ ಆಪ್ಷನ್ ಅಂತ. ಓಕೆ, ಸೊ ಈಗ ಈ ತರ ಯಲಂಕ, ಕೆಂಗೇರಿ ಈ ತರ ಏನು ಆಪ್ಷನ್ ಇದೆ, ಇದು ಕೂಡ ಒಂದು ಬಹಳಷ್ಟು ಜನ ಕಾಮೆಂಟ್ಸ್ ಮಾಡಿದ್ದಾರೆ. ಓಕೆ, ಸೊ ಈಗ ಸೇಲ್ ಡೀಡ್ ಇದು ಏನು ಎಕ್ಸ್ಪ್ಲನೇಷನ್ ಇದೆಲ್ಲ, ಇದು ಎರಡು ಪಾರ್ಟ್ ನಲ್ಲಿ ಇದೆ. ಓಕೆ, ಒಂದು ಸೇಲ್ ಡೀಡ್ ರಿಲೇಟೆಡ್, ಇನ್ನೊಂದು ಇಸಿ ರಿಲೇಟೆಡ್. ಓಕೆ, ಸೊ ಎರಡು ಡಿಫರೆಂಟ್ ಸಪರೇಟ್ ಇದೆ. ಓಕೆ, ಸೊ ಫಸ್ಟ್ ನಾನು ಸೇಲ್ ಡೀಡ್ ರಿಲೇಟೆಡ್ ಇದು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಏನು ಅಂತಂದ್ರೆ, ಈಗ ನಾನು ಹೇಳಿದ್ದೆ ಏನಂತಂದ್ರ, ನಮಗೆ ಏನ್ ಬೇಕು ಸೇಲ್ ಡೀಡ್ ಅನ್ನ ಸರ್ಚ್ ಮಾಡೋಕೆ ಅಂತಂದ್ರೆ ಡಿಸ್ಟ್ರಿಕ್ಟ್ ಮತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ ಬೇಕು. ರೈಟ್, ಈಗ ನಾ ಆಲ್ರೆಡಿ ಹೇಳಿದಂಗೆ ಬೆಂಗಳೂರನ್ನ ಡಿವೈಡ್ ಮಾಡಿದ್ದಾರೆ ಈ ತರ ಡಿಸ್ಟ್ರಿಕ್ಟ್ಸ್ ನಲ್ಲಿ. ಓಕೆ, ಸೊ ಈಗ ನೀವು ನೋಡ್ಬೋದು, ಬಸವನಗುಡಿ ನಾನು ಸೆಲೆಕ್ಟ್ ಮಾಡಿದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಯಾವಿದೆ, ಬಸವನಗುಡಿ, ಅಣೆಕಾಲ್, ಜಿಗಣಿ, ಬನಶಂಕರಿ, ಚಾಮರಾಜಪೇಟೆ, ಸರ್ಜಾಪುರ, ಅತ್ತಿಬೇಲೆ ಅಂತ. ಓಕೆ, ಈಗ ನಾನು ಗಾಂಧಿನಗರ್ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಏನ್ ಆಪ್ಷನ್ ಇದೆ, ಗಾಂಧಿನಗರ್, ಯಲಂಕ, ಬಾಯ್ತರ ಯಾನ್ಪುರ, ಹೆಸರಘಾಟ, ಜಾಲ, ಕಚರಕನಹಳ್ಳಿ, ಹೆಬ್ಬಾಲ್, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ, ಮಲ್ಲೇಶ್ವರಂ ಅಂಡ್ ಗಂಗಾನಗರ್. ಓಕೆ, ಸೊ ಇದೇ ತರ ನಾನು ಡಿಸ್ಟ್ರಿಕ್ಟ್ ಜಯನಗರ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅವಾಗ ಜಯನಗರ್, ಬೊಮ್ಮನಹಳ್ಳಿ, ಕೆಂಗೇರಿ, ಶಾಂತಿನಗರ್, ಬೇಗೂರ್, ರಾಜರಾಜೇಶ್ವರಿ ನಗರ್, ಜೆಪಿ ನಗರ್, ತವರಕೆರೆ, BTM ಲೇಔಟ್. ರೈಟ್, ಸೊ ಈಗ ರಾಜಾಜಿನಗರ್ ಸೆಲೆಕ್ಟ್ ಮಾಡಿದ್ರೆ ಡಿಸ್ಟ್ರಿಕ್ಟ್ ನಲ್ಲಿ ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆ, ಸೊ ರಾಜಾಜಿನಗರ್, ಶ್ರೀರಾಂಪುರಂ, ವಿಜಯನಗರ್, ಮತ್ತೆ ಪಿಣ್ಯ, ಲಗ್ಗೆರೆ, ನಾಗರ್ಭಾವಿ, ಮದನಾಯಕನಹಳ್ಳಿ, ದಾಸನಪುರ, ಯಶವಂತಪುರ. ರೈಟ್, ಈಗ ಶಿವಾಜಿನಗರ್ ಡಿಸ್ಟ್ರಿಕ್ಟ್ ನಲ್ಲಿ ನೋಡಿ, ಶಿವಾಜಿನಗರ್, ಕೃಷ್ಣರಾಜಪುರಂ, ಇಂದಿರಾನಗರ್, ವಾರ್ತೂರ್, ಮಹದೇವಪುರ, ಬೀದರಹಳ್ಳಿ, ಬಾನಸ್ವಾಡಿ, ಹಲಸೂರ. ಅಂಡ್ ನೆಕ್ಸ್ಟ್ ಇದೆ ನಮ್ದು ಬ್ಯಾಂಗ್ಳೂರ್ ರೂರಲ್ ಡಿಸ್ಟ್ರಿಕ್ಟ್ ನಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಯಾವಿದೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೀಲಮಂಗಲ. ಓಕೆ, ಸೊ ಈ ತರ ಬ್ಯಾಂಗ್ಳೂರ್ ನಲ್ಲಿ 5+1 ಏನ್ ಡಿಸ್ಟ್ರಿಕ್ಟ್ ಇದೆ ಅದರಲ್ಲಿ ಈ ತರ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅನ್ನ ಡಿವೈಡ್ ಮಾಡಿದ್ದಾರೆ. ಓಕೆ, ಈಗ ನೀವು ಇನ್ನೊಂದು ಆಪ್ಷನ್ ಕೂಡ ಇದೆ, ಗೂಗಲ್ ನಲ್ಲಿ ನೀವು IGR ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮ್ಗೆ ಒಂದು ಆಪ್ಷನ್ ಕಾಣುತ್ತೆ ಈ ತರ, ನೀವು
URL ನೋಡಿ igr.karnataka.gov.in ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ಓಕೆ, ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಆಪ್ಷನ್ ಕಾಣುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫೀಸರ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಇದೆ ಅಂತ ಇಲ್ಲಿ ಒಂದು ಲಿಸ್ಟ್ ಓಪನ್ ಆಗುತ್ತೆ. ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸರ್ ಅಂದ್ರೆ ಏನ್ ಅಧಿಕಾರಿ ಇದ್ದಾರೆ ಅವ್ರ ಹೆಸರು ಕೂಡ ಇರುತ್ತೆ, ಅವ್ರ ಅಡ್ರೆಸ್ ಕೂಡ ಇರುತ್ತೆ, ಅವ್ರ ಇಮೇಲ್ ID ಅಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ರೈಟ್. ಸೊ ಯಾವ ಡಿಸ್ಟ್ರಿಕ್ಟ್ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಟೋಟಲ್ 35 ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸರ್ಸ್ ಅಥವಾ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫೀಸರ್ಸ್ ಅವೈಲೇಬಲ್ ಇದೆ ಕರ್ನಾಟಕನಲ್ಲಿ. ಓಕೆ, ಅದೇ ತರ ನೀವು ಇಲ್ಲಿ ಸಬ್ ರಿಜಿಸ್ಟ್ರಾರ್ಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಟೋಟಲ್ ಸಬ್ ರಿಜಿಸ್ಟ್ರಾರ್ ಆಫೀಸು ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಎಷ್ಟಿದೆ ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸು ಎಷ್ಟು ಇದೆ ಅಂತ ನಿಮ್ಗೆ ಇಲ್ಲಿ ಲಿಸ್ಟ್ ಕಾಣುತ್ತೆ. ರೈಟ್. ಅಂಡ್ ಯಾರು ಸಬ್ ರಿಜಿಸ್ಟ್ರಾರ್ ಆಫೀಸರ್ ಇರ್ತಾರೆ, ಅಧಿಕಾರಿ ಇರ್ತಾರೆ, ಅವ್ರ ಹೆಸರು ಕೂಡ ಇರುತ್ತೆ ಅಂಡ್ ಅವ್ರ ಅಡ್ರೆಸ್ ಕೂಡ ಇರುತ್ತೆ, ಮೊಬೈಲ್ ನಂಬರ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ಅಂಡ್ ಇಮೇಲ್ ID ಕೂಡ ಇಲ್ಲಿ ಇರುತ್ತೆ. ಸೊ ಈ ವೆಬ್ಸೈಟ್ ಮುಖಾಂತರ ನೀವು ನೋಡ್ಬೋದು ನಿಮ್ದು ಯಾವ ಡಿಸ್ಟ್ರಿಕ್ಟ್ ಇದೆ, ಯಾವ ತರ ಡಿಸ್ಟ್ರಿಕ್ಟ್ ಅನ್ನ ಡಿವೈಡ್ ಮಾಡಿದ್ದಾರೆ ಅಥವಾ ಸಬ್ ರಿಜಿಸ್ಟ್ರಾರ್ ಆಫೀಸ್ ಯಾವುದು ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆ, ಈಗ ಟೋಟಲ್ ಆಗಿ 256 ಸಬ್ ರಿಜಿಸ್ಟ್ರಾರ್ ಆಫೀಸು ಕರ್ನಾಟಕನಲ್ಲಿ ಅವೈಲೇಬಲ್ ಇದೆ. ಸೊ ಈ ವೆಬ್ಸೈಟ್ ನಲ್ಲಿ ನೀವು ಡೀಟೇಲ್ ಆಗಿ ನೋಡಬಹುದು. ಓಕೆ, ಸೊ ಈಗ EC ಸರ್ಚ್ ಮಾಡೋ ರಿಲೇಟೆಡ್ ಇದು ಇನ್ಫಾರ್ಮೇಶನ್ ಇದೆ. ಓಕೆ, ಈಗ EC ಸರ್ಚ್ ಮಾಡಬೇಕು ಅಂದ್ರೆ ನಮ್ಗೆ ಆಲ್ರೆಡಿ ನಾ ಹೇಳಿದಂಗೆ 5+1 ಡಿಸ್ಟ್ರಿಕ್ಟ್ ಅವೈಲೇಬಲ್ ಇದೆ. ಓಕೆ, ಈಗ ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕಾ ಯಾವ ತರ ಡಿವೈಡ್ ಆಗಿದೆ 5+1 ಡಿಸ್ಟ್ರಿಕ್ಟ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನ್ ಹೋಬ್ಳಿ ಮತ್ತು ಟೌನ್ ಅಥವಾ ವಿಲೇಜ್ ಇದೆಯಲ್ಲ ಅದು ನೀವು ನಿಮ್ ಪ್ರಕಾರ ನಿಮ್ದು ಯಾವ್ದು ಲೊಕೇಶನ್ ಇದೆ ಅದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಬಸವನಗುಡಿ ಡಿಸ್ಟ್ರಿಕ್ಟ್ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ತಾಲೂಕಾ ಇದೆ? ಸೊ ಅಣೆಕಾಲ್, ಬಸವನಗುಡಿ, ಚಾಮರಾಜಪೇಟೆ, ಕೆಂಗೇರಿ ಆಪ್ಷನ್. ರೈಟ್. ಈಗ ನೆಕ್ಸ್ಟ್ ಗಾಂಧಿನಗರ್ ನಲ್ಲಿ ಗಾಂಧಿನಗರ್ ಒಂದು ತಾಲೂಕಾ ಇದೆ ಅಂಡ್ ಯಲಂಕ ಅಂತ ಒಂದು ಇದೆ. ರೈಟ್. ಈಗ ಡಿಸ್ಟ್ರಿಕ್ಟ್ ಜಯನಗರ್ ನಲ್ಲಿ ಬ್ಯಾಂಗ್ಳೂರ್ ಸೌತ್, ಜಯನಗರ್, ಕೆಂಗೇರಿ. ಓಕೆ, ನೆಕ್ಸ್ಟ್ ರಾಜಾಜಿನಗರ್ ನಲ್ಲಿ ಬ್ಯಾಂಗ್ಳೂರ್ ನಾರ್ತ್, ರಾಜಾಜಿನಗರ್ ಅಂಡ್ ಶ್ರೀರಾಮ್ಪುರ ಅಂತ. ಓಕೆ, ನೆಕ್ಸ್ಟ್ ಶಿವಾಜಿನಗರ್ ನಲ್ಲಿ ನೋಡಿ ಬ್ಯಾಂಗ್ಳೂರ್ ಈಸ್ಟ್, ಕೃಷ್ಣರಾಜಪುರಂ ಅಂಡ್ ಶಿವಾಜಿನಗರ್ ಅಂತ. ನೆಕ್ಸ್ಟ್ ಬ್ಯಾಂಗ್ಳೂರ್ ರೂರಲ್ ನಲ್ಲಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಅಂಡ್ ನೀಲಮಂಗಲ. ಓಕೆ, ಸೊ ಈ ತರ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಅನ್ನ ತಾಲೂಕಾನಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ಡಿವೈಡ್ ಮಾಡಿದ್ದಾರೆ. ಓಕೆ, ರೈಟ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ನಿಮ್ದು ಯಾವುದೇ ತರ ಸಜೆಷನ್ಸ್ ಇರ್ಬೋದು, ಅಡ್ವೈಸ್ ಇರ್ಬೋದು, ಕ್ವಶನ್ಸ್ ಇರ್ಬೋದು, ಕ್ವೈರೀಸ್ ಇರ್ಬೋದು, ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಬಹುದು. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ದು ಫ್ರೆಂಡ್ಸ್ ಜೊತೆ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.